2024-25ನೇ ಸಾಲಿನ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಚಿಂತಾಮಣಿ ನಗರ ಹೊರವಲಯದ ಗೋಪಸಂದ್ರದಲ್ಲಿನ ಶ್ರೀ ವಿಜಯ ಪಿಯು ಕಾಲೇಜಿಗೆ 98% ಫಲಿತಾಂಶ ಬಂದಿದ್ದು, 95 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ, 194 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 13 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ಗಗನ್ ದೀಕ್ಷಿತ್ ಎಎಸ್ ಎಂಬ ವಿದ್ಯಾರ್ಥಿ 600 ಅಂಕಗಳಿಗೆ 589 ಅಂಕಗಳನ್ನು ಪಡೆದು ಕಾಲೇಜಿಗೆ ಟಾಪರ್ ಆಗಿ ಕಾಲೇಜಿಗೆ ಕೀರ್ತಿ ತಂದಿರುತ್ತಾನೆ. ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿಕೆ 586 ಅಂಕ ಪಡೆಯುವುದರ ಮೂಲಕ ದ್ವಿತೀಯ ಸ್ಥಾನ, ಎಂ ಅಭಿಲಾಷ್ 585 ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿರುತ್ತಾರೆ. ಇವರ ಜೊತೆಗೆ ಒಟ್ಟು 12 ಜನ ವಿದ್ಯಾರ್ಥಿಗಳು ಗಣಿತದಲ್ಲಿ 100ಕ್ಕೆ 100 ಹಾಗೂ ಜೀವಶಾಸ್ತ್ರದಲ್ಲಿ 4 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿದ್ದಾರೆ ಮತ್ತು ಕನ್ನಡದಲ್ಲಿ 12 ಜನ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ತೇಜಸ್ ಕೆ 600 ಅಂಕಗಳಿಗೆ 585 ಅಂಕಗಳನ್ನು ಪಡೆದು ಚಿಂತಾಮಣಿ ತಾಲೂಕಿನಲ್ಲಿಯೇ ಟಾಪರ್ ಆಗಿದ್ದಾನೆ ಹಾಗೂ ತೇಜಸ್ವಿನಿ ಕೆಎಂ 600 ಅಂಕಗಳಿಗೆ 580 ಮತ್ತು ಎ ಹರಿನಾರಾಯಣ ಗುಪ್ತಾ 600ಕ್ಕೆ 579 ಅಂಕ ಪಡೆದಿದ್ದು, ಫಲಿತಾಂಶ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಾಂಶುಪಾಲ ಶ್ರೀರಾಮ್ ರೆಡ್ಡಿ, ಉಪನ್ಯಾಸಕರಾದ ಶ್ರೀನಿವಾಸ್ ರೆಡ್ಡಿ, ಕೆಎಸ್ ಶ್ರೀನಿವಾಸ್, ನಾಗರಾಜ್, ಎಜೆ ಚಂದನ್, ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದದವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಇನ್ನು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿಜಯ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿರುವ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಕಾಲೇಜು ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಮತ್ತು ಈ ಕಾಲೇಜಿನ ಸಿಬ್ಬಂದಿ ವರ್ಗದವರೇ ಮತ್ತು ಆಡಳಿತ ಮಂಡಳಿಯವರೇ ಮತ್ತು ನಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರು, ಈ ವರ್ಷ 25ರ ಫಲಿತಾಂಶ ಹೊರಬಿದ್ದಿದ್ದು ನಮ್ಮ ಕಾಲೇಜು ವತಿಯಿಂದ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಿದ್ವಿ. ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಒಳ್ಳೆಯ ಫಲಿತಾಂಶ ಬಂದಿದೆ. ಅಂದರೆ 98% ಪಡೆದಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗುತ್ತೆ. ಇದರಲ್ಲಿ ಡಿಸ್ಟಿಂಕ್ಷನ್ಸ್ 95 ಮೆಂಬರ್ಸ್ ಮತ್ತು ಫಸ್ಟ್ ಕ್ಲಾಸಲ್ಲಿ 194 ಮೆಂಬರ್ಸು ಮತ್ತು ಸೆಕೆಂಡ್ ಕ್ಲಾಸಲ್ಲಿ 13 ಜನ ಮತ್ತು ಈಗಾಗಲೇ ಹೇಳಿದೆ ಕಾಲೇಜಿನ ಒಂದು ರಿಸಲ್ಟು 98%. ಈಗ ವಿಜ್ಞಾನ ವಿಭಾಗದಲ್ಲಿ ಬಂದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಗಗನ್ ದೀಕ್ಷಿತ್ ಎಎಸ್ ಅಂತ 600 ಅಂಕಕ್ಕೆ 589 ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಕಾಲೇಜಿಗೆ ಕೀರ್ತಿ ತಂದಿರ್ತಾರೆ. ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿಕೆ 586 ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಅಂತೆಯೇ ಇದೇ ವಿಜ್ಞಾನ ವಿಭಾಗದಲ್ಲಿ ಎಂ ಅಭಿಲಾಷ್ ಏನು ವಿದ್ಯಾರ್ಥಿ 585 ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾನೆ. ಇದರ ಜೊತೆಗೆ ಒಟ್ಟು 12 ಜನ ವಿದ್ಯಾರ್ಥಿಗಳು ಗಣಿತದಲ್ಲಿ 100ಕ್ಕೆ 100 ಪಡೆದಿರ್ತಾರೆ. ಜೀವಶಾಸ್ತ್ರದಲ್ಲಿ 4 ವಿದ್ಯಾರ್ಥಿಗಳು 100ಕ್ಕೆ 100 ಪಡೆದಿರ್ತಾರೆ ಮತ್ತು ಕನ್ನಡದಲ್ಲಿ 12 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿರ್ತಾರೆ. ಒಂದು ಕೆಲಸಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ. ಅಂತೆಯೇ ಈ ವಾಣಿಜ್ಯ ವಿಭಾಗದಲ್ಲಿ ಕೆಜೆ ತೇಜಸ್ ಏನು ವಿದ್ಯಾರ್ಥಿ 585 ಅಂಕ ಪಡೆದು ನಮ್ಮ ತಾಲೂಕಿನಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ. ಮತ್ತು ತೇಜಸ್ವಿನಿ ಕೆಎಂ ಏನು ವಿದ್ಯಾರ್ಥಿನಿ 600ಕ್ಕೆ 580 ಅಂಕ ಪಡೆದು ದ್ವಿತೀಯ ಸ್ಥಾನ ಮತ್ತು ಎ ಹರಿನಾರಾಯಣ ಗುಪ್ತಾ 600ಕ್ಕೆ 579 ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಇದೇ ರೀತಿಯಲ್ಲಿ ಮುಂದಿನ ಒಂದು CET ಏನಿದೆ ಮತ್ತು ನೀಟ್ ಏನಿದೆ ಅದರಲ್ಲೂ ಕೂಡ ಇಂತಹದೇ ವಿಜಯ ದುಂದುಂಬಿ ನಾವು ಪಾಲಿಸ್ತೀವಿ ಅಂತ ಹೇಳುತ್ತಾ, ಮತ್ತು ಈ ಒಂದು ಎಲ್ಲ ಮಕ್ಕಳು ಕೂಡ ದೇವರು ಒಳ್ಳೆಯದು ಮಾಡಲಿ ಮತ್ತು ಆ ದೇವರ ಒಂದು ಕೃಪೆ ಅವರ ಮೇಲೆ ಇರಲಿ ಮತ್ತು ಒಳ್ಳೆಯ ಪೊಸಿಷನ್ಗೆ ಹೋಗಲಿ ಅಂತ ಹೇಳುತ್ತಾ ನಾನು ಮಾತು ತಿಳಿಸ್ತೀನಿ. ಅಂದರೆ ಖಂಡಿತ ಈಗ ಸಿಂಗಲ್ ಹ್ಯಾಂಡ್ ನೋ ಫೈಟ್ ಅಂತೀವಲ್ಲ, ನಮ್ಮ ಜೊತೆಗೆ ಅವ್ರ ಸಹಕಾರ ಇರಬೇಕಲ್ವ. ಅವ್ರ ಸಹಕಾರ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಈಗ ನಮ್ಮ ಸಹಕಾರ ಅವ್ರಿಗಿಲ್ಲ ಅಂದರೂ ಏನು ಮಾಡೋಕ್ಕಾಗಲ್ಲ, ಅವರ ಸಹಕಾರ ನಮಗಿಲ್ಲ ನಾವೇನು ಮಾಡೋಕ್ಕಾಗಲ್ಲ. ಜೊತೆಗೆ ಪೋಷಕ ಬಂಧು ಮಾಡ್ತೆ, ಪೋಷಕ ಬಂಧುಗಳು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಈ ಎಲ್ಲ ಒಂದು ಇದರಿಂದ ಈ ಒಂದು ಒಳ್ಳೆಯ ಪರಿಶ್ರಮ ತರೋಕ್ಕೆ ನಮಗೆ ಸಾಧ್ಯವಾಯಿತು ಅಂತ ಹೇಳೋಕ್ಕೆ ಇದೊಂದು ಬಾರಿ ನಾನು ಸಂತೋಷ.
ನನ್ನ ಹೆಸರು ಪವನ್ ಕುಮಾರ್ ಡಿಕೆ. ನಾನು ಶ್ರೀ ವಿಜಯ ಪಿ ಯು ಕಾಲೇಜಲ್ಲಿ ಓದಿದ್ದು. ಸೆಕೆಂಡ್ PUC ರಿಸಲ್ಟಲ್ಲಿ 586 ಮಾರ್ಕ್ಸನ್ನು ಗಳಿಸಿದ್ದೇನೆ. ಹಾಗೂ ಇದಕ್ಕೆ ನಮ್ಮ ಶಿಕ್ಷಕರು ಹಾಗೂ ನನ್ನ ಕಷ್ಟ ಎಲ್ಲ ಇದಕ್ಕೆ ರಿಸಲ್ಟ್ ಬರೋದ ಕಾರಣ. ಹಾಗೂ ನನ್ನ ಶಿಕ್ಷಕರು ನನಗೆ ಪ್ರತಿಯೊಂದು ಕಷ್ಟ ಬಂದಾಗ ನನಗೆ ತುಂಬ ಸಹಾಯ ಮಾಡಿ ಈ ಅಂಕವನ್ನು ಪಡೆಯೋದಕ್ಕೆ ಅವರು ಈ ಭಾಗ್ಯ. ದ್ವಿತೀಯ PUCಯಲ್ಲಿ 585 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದೆ. ಈ ಮಾರ್ಕ್ಸನ್ನು ಸ್ಕೋರ್ ಮಾಡಲು ಮುಖ್ಯ ಕಾರಣ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ, ಅದ್ರ ಜೊತೆಗೆ ನಾವು ಒಂಚೂರು ಕಷ್ಟಪಟ್ಟು ಓದಿರೋದ್ರಿಂದ ಈ ಮಾರ್ಕ್ಸನ್ನು ಪಡೆಯೋಕ್ಕೆ ಸಾಧ್ಯ. ಇದರ ಜೊತೆಗೆ CET ಕಾಂಪಿಟೇಟಿವ್ಸ್ ಬೇಕಾಗಿರೋ ಬೇಸಿಕ್ಸು ನಮ್ಮದು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಸಕ್ಸಸ್ ಪಡಿಬೇಕಂತ ನಾವು ಮಾಡ್ತೇವೆ. ನಾನು ವಾಣಿಜ್ಯ ವಿಭಾಗದಲ್ಲಿ ಕಾಲೇಜ್ನಲ್ಲಿ ಓದಿದ್ದೆ. ಈ ಕಾಲೇಜಿಗೆ ಹೋದವ್ರು ಮಾತ್ರ ಬಂದರೆ ಚೆನ್ನಾಗಿರುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಹಂಗೆ ನಾನು ನಮಗೂ ಗೊತ್ತಿರಲಿಲ್ಲ ಈ ಕಾಲೇಜ್ ಇದೆ ಅಂತ, ಯಾರೋ ಸಜೆಸ್ಟ್ ಮಾಡೇ ಬಂದಿತ್ತು. ತುಂಬ ಚೆನ್ನಾಗಿದೆ. ಕಾಮರ್ಸ್ ಟೀಚರ್ಸ್ ಮಾತ್ರ ತುಂಬ ಹೆಲ್ಪ್ ಮಾಡ್ತಾರೆ. ಎಸ್ಪೆಷಲಿ ಮಂಜು ಸರ್ ಆಗಿರಲಿ, ಗೋಪಿ ಸರ್ ಆಗಿರಲಿ, ಮೌಲಾ ಸರ್ ಆಗಿರಲಿ, ಸತೀಶ್ ಸರ್ ಆಗಿರಲಿ, ಲ್ಯಾಂಗ್ವೇಜಸಲ್ಲಿ ಪ್ರಿನ್ಸಿಪಲ್ ಸರ್ ಆಗಿರಲಿ ಮತ್ತು ಬೀರೇಗೌಡ ಸರ್ ಆಗಿರಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರಿನ್ಸಿಪಲ್ ಸರ್ ಇರಲಿಲ್ಲ ಅಂದರೆ ನನಗೆ ಇಂಗ್ಲೀಷಲ್ಲಿ 96 ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ ಆ ಸರಿಂದನೇ ನಾನು 96 ಬಂದು ನನಗೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿ 96 ನೋಡಿ ತುಂಬ ಖುಷಿ ಆಯ್ತು ರಿಸಲ್ಟ್ ಬಂದಮೇಲೆ. ಬಿಕಾಸ್ ನಾ 10th ನನಗೆ ಬೇಸಿಕ್ ಅಷ್ಟು ಬಿದ್ದಿರಲಿಲ್ಲ. ಪ್ರಿನ್ಸಿಪಾಲ್ ಸರ್ ಮಾತ್ರ ಸೂಪರಾಗಿ ಹೇಳ್ಕೊಟ್ರು ಇಂಗ್ಲೀಷು. ಈ ಕಾಲೇಜಿಗೆ ಜಾಯಿನ್ ಆದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಶ್ರೀ ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ 580% ಗಳಿಸಿದ್ದೇನೆ. ಈ ಅಂಕಗಳನ್ನು ಗಳಿಸಲು ಅವಕಾಶ ಮಾಡಿಕೊಟ್ಟಂತಹ ಪ್ರಾಂಶುಪಾಲರಿಗೆ, ಆಡಳಿತ ಮಂಡಳಿಯವರಿಗೆ, ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ವಾಣಿಜ್ಯ ವಿಭಾಗಕ್ಕೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲೆ ಮಾಡಿಕೊಂಡು ಅವರ ಭವಿಷ್ಯ ಉಜ್ವಲ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ನನ್ನ ಹೆಸರು ಎ ಹರಿನಾರಾಯಣ ಗುಪ್ತಾ ಅಂತ. ವಾಣಿಜ್ಯ ವಿಭಾಗದಲ್ಲಿ ಓದಿದ್ದು. ನನಗೆ 96.5% ಬಂದಿದೆ. ಇದಕ್ಕೆ ಕಾರಣ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಲೆಕ್ಚರರ್ಸು. ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಇದು ಬಂದು ಖುಷಿ ಆಯಿತು. ನಾನು ಈ ಕಾಲೇಜಿಗೆ ನನ್ನ ಮಗನ ಸೇರಿಸಿದಾಗ ಈ ಕಾಲೇಜ್ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಈ 2 ವರ್ಷದಲ್ಲಿ ನನ್ನ ಅನುಭವ ಅಂದರೆ ಇಲ್ಲಿರೋ ಟೀಚರ್ಸು ಎಷ್ಟು ಮಟ್ಟಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ, ಯಾವ ಟೈಮಿಗೆ ಈ ಮಗು ನನಗಿಂಥ ಡೌಟ್ ಇದೆ ಅಂತ ಕಾಲ್ ಮಾಡಿ ಕೇಳಿದಾಗಲೂ ಆ ಟೀಚರ್ಸು ಅಷ್ಟು ಕರೆಕ್ಟಾಗಿ ಆನ್ಸರ್ಸ್ ಕೊಟ್ಟಿದ್ದಾರೆ. 12 ಗಂಟೆಗೆ ಫೋನ್ ಮಾಡಿದ್ರು ನಿಮ್ಗೆ ಏನು ಡೌಟ್ ಇದೆ ಅಂತ, ಇಂಥ ಡೌಟ್ ಇದೆ ಸರ್ ಅಂತ ಕೇಳಿದಾಗ ಅವ್ರು ಆನ್ಸರ್ಸ್ ಕೊಡ್ತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು ಆ ಸಪೋರ್ಟ್ನೆಸ್ ನೋಡಿ. ಅದೇ ರೀತಿ ಸೈನ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೈನ್ಸು ಚೆನ್ನಾಗಿದೆ. ಹಾಗಾಗಿ ದಯವಿಟ್ಟು ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ಇಂಥ ಕಾಲೇಜುಗಳಿಗೆ ಸೇರಿಸಿದಾಗ, ಅದು ನಾನು ಹೇಳೋದು ಆ್ಯಸ್ ಎ ಪೇರೆಂಟಾಗಿ ನಾನು ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮಕ್ಕಳನ್ನು ಇಂಥ ಕಾಲೇಜುಗಳಿಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯನ ಉಜ್ವಲವಾಗಿ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ಸು. ನಮ್ಮ ಮಗನ ಹರಿಯಾಗಿ ನಾವು ಮಾರ್ಕ್ಸ್ ಟೀಚರ್ಸು ಎಲ್ಲ ಸೇರಿ ಎಲ್ಲ ಇದು ಕೊಟ್ಟಿದ್ದಾರೆ.